ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಸಮಸ್ಯೆಯನ್ನು ನಾವೀಗ ನೋಡೋಣ. ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.75 ವಿದ್ಯುತ್ ಪ್ರವಾಹವು 12 ನಿಮಿಷ ಹರಿದರೆ ಅದರ ಮೂಲಕ ಪ್ರವಹಿಸಿದ ಆವೇಶಗಳ ಪ್ರಮಾಣ ಕಂಡುಹಿಡಿಯಿರಿ. ಅಲ್ಲಿ ನೀಡಿರ್ತಕ್ಕಂತಹ ಅಂಶಗಳು ವಿದ್ಯುತ್ ಪ್ರವಾಹ I = 0.75 ಆಂಪಿಯರ್, ಒದಗಿಸಿರ್ತಕ್ಕಂತಹ ಸಮಯ 12 ನಿಮಿಷ. ಆ 12 ನಿಮಿಷವನ್ನು ನಾವು ಸೆಕೆಂಡ್ಗಳಿಗೆ ಪರಿವರ್ತಿಸಿದಾಗ 720 ಸೆಕೆಂಡ್ ಆಗುತ್ತೆ. ನಾವೀಗ 0.75 ಆಂಪಿಯರ್ ವಿದ್ಯುತ್ ಪ್ರವಾಹ 720 ಸೆಕೆಂಡ್ಗಳವರೆಗೆ ಹರಿದಾಗ ಅದರ ಮೂಲಕ ಪ್ರವಹಿಸ್ತಕ್ಕಂತಹ ಆವೇಶಗಳ ಪ್ರಮಾಣವನ್ನು ಈಗ ಕಂಡುಹಿಡಿಯಬೇಕು. ಅದಕ್ಕೆ ನಾವು ಬಳಸ್ತಕ್ಕಂಥ ಸೂತ್ರ I = Q/T. ಇದೇ ಮುಂದೆ ನಾವು ಪರಿವರ್ತನೆ ಮಾಡಿಕೊಂಡು Q = I × T ಅನ್ನು ಮಾಡ್ಕೋಬಹುದು. Q = I × T. ಇಲ್ಲಿ ಬೆಲೆಗಳನ್ನು ನಮೂದಿಸಿಕೊಂಡಾಗ 0.75 × 720 ಸೆಕೆಂಡ್ಸ್. ಸೊ ಉತ್ತರ Q = 540 ಅಂದರೆ 540 ಕೂಲಮ್.